ಆಕೃತಿ ಯಾವ ರೀತಿ ಇಟ್ಟಿದ್ದಾರೆ ಮತ್ತೆ ಅದು ಎಷ್ಟು ಸೌಂದರ್ಯ ಆಗಿದೆ, ಭಾಷೆ ಹೇಗಿದೆ, ಅದಕ್ಕೆ ಯಾವ ರೀತಿಯ ಕಲೆಯ ಚೌಕಟ್ಟನ್ನು ನೀಡಿದ್ದಾನೆ, ಇದನ್ನೆಲ್ಲ ನೋಡಿ ನಾವು ಮತ್ತೆ ಅಸ್ಮಿತೆ ಮತ್ತು ಆಶಯ ಎನ್ನುವಂತಹ ಬಹು ಆಯಾಮದ ಗೋಷ್ಠಿ ಇದು. ಇದರಲ್ಲಿ ನನಗೆ ಕೊಟ್ಟಂತಹ ವಿಷಯ ಉತ್ತರ ಕನ್ನಡದ ಪತ್ರಕರ್ತರ ಸಾಹಿತ್ಯ ಕೃತಿಗಳು ಮತ್ತು ಅಂಕಣಕಾರರು ಎನ್ನುವಂಥದ್ದು. ಈಗಾಗಲೇ ತಮ್ಮಣ್ಣ ಬೀಗಾರ ಸರ್ ಅವರಿಗೆ ಕೊಟ್ಟಂತಹ ಮಕ್ಕಳ ಸಾಹಿತ್ಯದ ಕುರಿತು ಹೇಳಿದ್ದಾರೆ. ತುಂಬಾ ಬಹು ವ್ಯಾಪ್ತಿಯ ವಿಷಯವನ್ನ ಕೊಟ್ಟು 15 ನಿಮಿಷಗಳ ಸಮಯ ಇರೋದ್ರಿಂದ ಪತ್ರಕರ್ತರನ್ನ ಹೆಸರನ್ನ ಹೇಳುವವರೆಗೆ ನನ್ನ 15 ನಿಮಿಷಗಳು ಮುಗಿದು ಹೋಗ್ತವೆ ಅಂತ ನನಗೆ ಅನಿಸುತ್ತೆ. ಆದರೂ ಕೂಡ ನನ್ನ ಪುಟ್ಟ ಪ್ರಯತ್ನವನ್ನ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಉತ್ತರ ಕನ್ನಡದ ಸಾಹಿತ್ಯದ ಅಸ್ಮಿತೆ ಎನ್ನುವಂತಹ ವಿಚಾರವನ್ನ ನಾನು ತೆಗೆದುಕೊಂಡು ಒಂದೆರಡು ಮಾತಾಡಿದ್ರೆ, ಉತ್ತರ ಕನ್ನಡದ ಬದುಕಿನ ಅಸ್ಮಿತೆಯೇ ಉತ್ತರ ಕನ್ನಡದ ಸಾಹಿತ್ಯದ ಅಸ್ಮಿತೆ ಅನ್ನೋದು ನನ್ನ ಭಾವನೆ. ಯಾಕಂದ್ರೆ ಬದುಕನ್ನ ಬಿಟ್ಟು ಯಾವುದೂ ಕೂಡ, ಯಾವ ಸಾಹಿತ್ಯವೂ ಕೂಡ ಕಷ್ಟ ಸಾಧ್ಯ ಅನ್ನುವಂಥದ್ದು ನನ್ನ ತಿಳುವಳಿಕೆ. ಹಾಗಾಗಿ ಉತ್ತರ ಕನ್ನಡದ ಸಾಹಿತ್ಯದಲ್ಲಿ ಅದು ಪತ್ರಕರ್ತರ ಸಾಹಿತ್ಯ ಇರ್ಬೋದು ಅಥವಾ ಪತ್ರಕರ್ತರೇತರ ಸಾಹಿತ್ಯ ಇರ್ಬೋದು, ಅಲ್ಲಿ ಉತ್ತರ ಕನ್ನಡ ಢಾಳಾಗಿ ವಿಜೃಂಭಿಸ್ತದೆ ಎನ್ನುವಂಥದ್ದು ಒಂದು ಮಾತು. ವರಿಗಳನ್ನ ಮಾಡ್ತಾ ಹೋದ್ರೆ ಅವನು ಒಳ್ಳೆಯ ಹೆಸರನ್ನ ಗಳಿಸಬಹುದು, ಇಲ್ಲ ಒಳ್ಳೆಯ ಬದುಕನ್ನ ಕಟ್ಕೋಬಹುದು. ಆದ್ರೆ ಸೃಜನಶೀಲ ಸಾಹಿತ್ಯಾಗಿ ಆತ ಮೂಡಿ ಬಂದ್ರೆ ಒಬ್ಬ ಒಳ್ಳೆಯ ವಿಮರ್ಶಕನಾಗ್ಬೋದು, ಲೇಖಕನಾಗ್ಬೋದು, ಕವಿ ಆಗ್ಬೋದು ಅನ್ನೋದಕ್ಕೆ ಅನೇಕ ಸಾಕ್ಷಿಗಳು ನಮ್ಮ ಕಣ್ಮುಂದಿವೆ. ಇದಕ್ಕಿಂತ ಮುಂಚೆ ಪತ್ರಕರ್ತರು ಯಾಕೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಮುಖರಾಗ್ತಾರೆ ಅನ್ನೋದ್ರ ಬಗ್ಗೆ ಒಂದೆರಡು ಮಾತುಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಮಾಜ ಹೇಗಿರಬೇಕು ಮತ್ತು ಸಾಮಾಜಿಕ ಸ್ವಾಸ್ಥ್ಯ ಎನ್ನುವಂತಹ ವಿಚಾರವನ್ನು ಗ್ರಹಿಸಿದರೆ ನಮ್ಮೆಲ್ಲರ ಗ್ರಹಿಕೆಗಿಂತ ಹೆಚ್ಚಿನ ಗ್ರಹಿಕೆಯನ್ನು ಒಬ್ಬ ಪತ್ರಕರ್ತ ಹೊಂದಿರ್ತಾನೆ ಅನ್ನುವಂಥದ್ದು ನನ್ನ ನಂಬಿಕೆ. ಹಾಗೆ ಅಂತಹ ಒಂದು ಜವಾಬ್ದಾರಿ ಕೂಡ ಆತನಿಗೆ ಇರುತ್ತದೆ. ಈ ಜವಾಬ್ದಾರಿಯನ್ನ ನಿರ್ವಹಿಸುವಂತಹ ಸಂದರ್ಭದಲ್ಲಿ ಆತ ಒಬ್ಬ ಪತ್ರಕರ್ತ ಶೋಷಿತರ ದನಿಯಾಗಿ, ದಮನಿತರ ದನಿಯಾಗಿ ಅವರ ಪರವಾಗಿ ನಿಲ್ತಾರೆ ಎನ್ನುವಂಥದ್ದು ಪತ್ರಕರ್ತನಾಗಿಯೂ ಮತ್ತು ಒಬ್ಬ ಪತ್ರಿಕಾ ರಂಗದ ಮುಖ್ಯ ಅಜೆಂಡಾ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಯಾಕಂದ್ರೆ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ನಾಯಕ ವೃತ್ತಪತ್ರಿಕೆಗಳು ಇಲ್ಲದೆ ಇದ್ರೆ ಆತ ರೆಕ್ಕೆಗಳಲ್ಲಿದ್ದ ಹಕ್ಕಿಯ ಹಾಗೆ ಅಂತ ಹೇಳ್ತಾರೆ. ಅಂದ್ರೆ ವೃತ್ತಪತ್ರಿಕೆಗಳು, ಪತ್ರಿಕಾ ರಂಗ ಇವು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ಜೀವನಾಡಿ ಇದ್ದ. ಹಾಗಾಗಿ ಪತ್ರಕರ್ತರು ಇವತ್ತಿನ ನಾವು ಅಂದುಕೊಳ್ತಾ ಇರೋದು, ಪತ್ರಕರ್ತರು ಸಮಾಜಮುಖಿಯಾಗಿರ್ಬೇಕು. ಅಂದ್ರೆ ಅವರ ಒಂದು ಸಾಮಾಜಿಕ ಜವಾಬ್ದಾರಿ ಅಂತ ಅನ್ನುವಂತಹ ಒಂದು ಕಾರ್ಯದಲ್ಲಿ ಅವರು ತೊಡಗಿಸಿಕೊಂಡಿರ್ತಾರೆ. ಹಾಗಾದ್ರೆ ಪರಿವರ್ತನಾ ವಿರೋಧಿಯಾಗಿರ್ತದೆ. ಆದರೆ ಸಮಾಜವಾದಿ ಧೋರಣೆ ಯಾವಾಗಲೂ ಅದು ಜೀವಪರವಾಗಿರ್ತದೆ, ಮತ್ತೆ ಅಲ್ಲಿ ಜ್ಞಾನ ದರ್ಶನ ಇರ್ತದೆ ಎನ್ನುವ ಮಾತನ್ನ ಕೋರ್ಕರವರು ಹೇಳ್ತಾರೆ. ಹಾಗಾಗಿ ಒಬ್ಬ ಪತ್ರಕರ್ತ ಸಮಾಜದ ಸ್ಥಗಿತವಾದಂತಹ ನಿಲುವುಗಳಿಗೆ ಆತ ಒಂದು ಜೀವ ಕೊಡುವಂತಹ ಕಾರ್ಯವನ್ನ ಹಾಗಾಗಿ ಎಲ್ಲೆಲ್ಲಿ ನ್ಯಾಯದ ಪರವಾಗಿ ನಿಲ್ಲಲಿಕ್ಕೆ ಅವರಿಗೆ ಸಾಧ್ಯ ಆಗ್ಲಿಲ್ವೋ ಆಗೆಲ್ಲ ನಮ್ಮ ಉತ್ತರ ಕನ್ನಡದ ಪತ್ರಕರ್ತರು ಸೃಜನಶೀಲ ಕೃತಿಗಳಲ್ಲಿ ತಮ್ಮನ್ನ ಅಭಿವ್ಯಕ್ತಿಗೊಳಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. Respected Principal Ma'am, I am very thankful for the trust you have placed in me. I assure you that I will continue to give my best and make the most of every opportunity given to me. Your guidance and motivation always inspire us to work hard and believe in ourselves. Once again, thank you, respected Principal Ma'am, for this valuable opportunity. Thank you one and all. Thanks for watching and keep supporting S3 Tasty Vlogs. Don't forget to subscribe.